ಬಟ್ ಹುಡುಗರಿಗೆ ಯಾಕಿಲ್ಲ ಈ ಸಾಂಗ್ ಅಂತ ನಿರಂಜನ್? ಅಲ್ಲ ಈ ಸಿನಿಮಾ ಮುಖಾಂತರ ನಾನು ಮಾತಾಡ್ಬೇಕು ಅಂದ್ರೆ ಇದನ್ನ ತೋರಿಸಿ ಗಂಡಸರಿಗೆ ನೋಡಪ್ಪ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ನೀನು, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀನಿ, ಮುಂಚೆ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾ ಇದೆಯಲ್ಲ, ಇವಾಗ ಏನಕ್ಕೆ ನೋಡ್ಕೋತಾ ಇಲ್ಲ ಅನ್ನೋದು ಒಂದು ಸಾಂಗ್ ಇದು. ಓಕೆ, ಆ ಥರದ್ದು ಆಗತ್ತಾ ನಿರಂಜನ್? ಇಲ್ಲ, ನಿಮ್ಗೆ ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಬಟ್ ಇಲ್ಲ ಇಲ್ಲ ಏನ್ರಿ ನೀವು ಆಗಿದೆ ನಿರಂಜನ್ಗೆ ಇಲ್ಲ ಈ ಚಿನ್ನ ರನ್ನ ಬಂಗಾರಿ ಇವೆಲ್ಲ ಹೋಗ್ಬಿಡುತ್ತಾ ಅಂತ? ಇಫ್ ಯು ರಿಯಲಿ ಲವ್ ಸಮ್ಮನ್ ಅದ್ ಯಾವತ್ತೂ ಹೋಗಲ್ಲ. ಆಮೇಲೆ ಎರಡ್ ಕಡೆಯಿಂದನೂ ಅದ್ ಇರ್ಬೇಕು, ಇಬ್ಬರ ಕಡೆಯಿಂದನೂ ಅಷ್ಟೇ ಗಿವ್ ಅಂಡ್ ಟೇಕ್ ಇರ್ಬೇಕು. ಮೊದ್ಲು ಚಿನ್ನ ಅಂತಂದ್ರೆ ಮದ್ವೆ ಆದ್ಮೇಲೆ ಲೇ ಚಿನ್ನ ಹಂಗಾಗ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ಅಷ್ಟೇ, ಅದು ಏನಂದ್ರೆ ಅದು ಗಿವ್ ಅಂಡ್ ಟೇಕ್ ಇರ್ಬೇಕು ಯಾವತ್ತೇ ಒಂದು ರಿಲೇಶನ್ಶಿಪ್ ಅಲ್ಲಿ. ಆಬ್ವಿಯಸ್ಲಿ ಇನ್ನೊಬ್ಬರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಾಗ ಅದೆಲ್ಲ ಮಿಸ್ ಆಗ್ತಾ ಹೋಗುತ್ತೆ. ಮದ್ವೆ ಆದ್ಮೇಲೆ ಐ ಡೋಂಟ್ ನೋ, ಮೋಸ್ಟ್ಲಿ ಅದು ಇಬ್ಬರದು ಒಂದು ರೆಸ್ಪೆಕ್ಟ್ ಶೇರಿಂಗ್ ಇತ್ತು ಅಂದ್ರೆ ಆತರ ಹೋಗಲ್ಲ. ಇಬ್ರು ಅಷ್ಟೇ ಪ್ರೀತಿಸ ಇನ್ನೂ ಜಾಸ್ತಿ ಆಗ್ಬೋದೇನೋ ಮದ್ವೆ ಆದ್ಮೇಲೆ. ಅಂದ್ರೆ ಬಹುಶಃ ಹುಡುಗರಿಗೆ ಆಗುವಂತಹ ಜವಾಬ್ದಾರಿಗಳು ಏನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮದ್ವೆ ಆದ್ಮೇಲೆ. ಮದುವೆಗಿಂತ ಮುಂಚೆ ಇರುವಂತ ಜವಾಬ್ದಾರಿಗೂ ಆದ್ಮೇಲೆ ಇರೋ ಜವಾಬ್ದಾರಿಗೂ ಬಹುಶಃ ಅದೆಲ್ಲೋ ಒಂದ್ ಕಡೆ ಇಂಥ ಕೆಲವೊಂದಷ್ಟು ಅದೇ ಬೇರೆ ಜವಾಬ್ದಾರಿಲಿ ಮೇನ್ ಜವಾಬ್ದಾರಿ ಮರಿಬಾರ್ದಲ್ವಾ? ಇಲ್ಲ, ಅವ್ರು ಹೇಳ್ತಾ ಇರೋದು ಬೇರೆ. ಮದುವೆ ಆದ್ಮೇಲೆ ನನಗೆ ನೆಕ್ಲೆಸ್ ಬೇಕು, ಅಲ್ಲೇನೋ ಬೇಕು, ಕೇಳಿ ಸ್ಟಾರ್ಟ್ ಆಗತ್ತಾ ಅಂತ. ಅಪ್ಪ ಅಮ್ಮ ಯಾವತ್ತಾದ್ರೂ ಆತರ ಕೇಳಿದಾರಪ್ಪ? ನಾನು ಯಾವತ್ತಾದ್ರೂ ಇಲ್ಲ. ಸೊ ದಟ್ಸ್ ವಾಟ್, ಅಪ್ಪ ಮನೇಲಿ ಆತರ ಅಲ್ವೇ ಅಲ್ಲ. ಅಂಡ್ ಐ ಥಿಂಕ್ ನಿರಂಜನ್ ನಾನ್ ನೋಡಿರೋ ಪ್ರಕಾರ ಹಿ ಇಸ್ ಲೈಕ್ ಅ ಗ್ರೀನ್ ಫ್ಲಾಗ್. ಸೊ ಆಲ್ ದ ಗರ್ಲ್ಸ್ ಹಿ ಇಸ್ ಅ ಗ್ರೀನ್ ಫ್ಲಾಗ್. ಸೊ ಐ ಥಿಂಕ್ ಅದು ಮ್ಯೂಚುವಲ್, ಇವ್ರು ಹೇಳ್ದಾಗ ಇಟ್ಸ್ ಅ ಮ್ಯೂಚುವಲ್ ಥಿಂಗ್. ಸೊ ಹುಡುಗಿರುನು ದೇ ಶುಡ್ ಅಂಡರ್ಸ್ಟ್ಯಾಂಡ್ ಎಲ್ಲ ಒಂದ್ ರೆಸ್ಪಾನ್ಸಿಬಿಲಿಟಿನ. ಹಂಗ್ ನೋಡಕ್ ಹೋದ್ರೆ ಮೊದ್ಲು ಏನ್ರಿ ಚೆನ್ನಾಗಿದ್ದೀರಾ, ಏನ್ರಿ ರೀ ಅಂತಿತ್ತು ಹೆಂಡ್ತಿ. ಈಗೆಲ್ಲ ಹೆಸರು ಕರೆಯೋದು ನಾರ್ಮಲ್ ಆಗ್ಬಿಟ್ಟಿದೆ. ಎಲ್ಲೋಗಿದ್ಯೋ ನೀನು ಮಗ ಅಂತ ಗಂಟನೆಲ್ಲ ಮಾತಾಡ್ತಿರ್ತಾರೆ. ಚೇಂಜ್ ಆಯ್ತಲ್ಲ ಅದನ್ನು. ಹೌದೌದು, ಅವರು ಚೇಂಜ್ ಆದ್ರಲ್ಲ ಹಾಗಾರೆ. ಬಟ್ ಅದು ಒಂದು ಡಿಸ್ರೆಸ್ಪೆಕ್ಟ್ ಅಲ್ವಲ್ಲ, ಇಟ್ಸ್ ಜಸ್ಟ್ ನಮ್ ಫ್ರೆಂಡ್ಸ್ ತರ ಇರ್ತಾರೆ. ಸೊ ಅನ್ನೋದು ಅದೇ ಒಂದ್ ಬ್ಯಾರಿಯರ್ ತರ ಆಗೋಗುತ್ತೆ. ಸೊ ಏನೋ ಹೇಗೋ ಇದೆಯಾ ಅನ್ನೋದೆಲ್ಲ ಇಟ್ಸ್ ಲೈಕ್ ಕಂಫರ್ಟ್. ಆನ್ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಪಿಕ್ಚರ್ ಅಲ್ಲಿ ಹೆಣ್ಮಕ್ಳಿಗೆ ಸಂತೋಷ ಪಡ್ಲಿ ಅಂತ ಮಾಡಿದ್ದೀನಿ ಅಷ್ಟೇ. ಓಕೆ, ಈಗ ಸ್ವಲ್ಪ ಆಮೇಲೆ ಎಚ್ಚರಿಸ್ಕೊಳ್ಳಿ ಅಂತಾರಲ್ಲ, ಎಚ್ಚರಿಸ್ಕೊಳ್ಳಿ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಒಂದ್ ಸ್ವಲ್ಪ. ಅಂಡ್ ಅರ್ಜುನ್ ಸರ್ ಪುಡಿಗಳೇ ಹೇಗೆ ಅಂದ್ರೆ ಮನೆಯಲ್ಲಿ ಸರೌಂಡೆಡ್ ಬೈ ಫೀಮೇಲ್ಸೇ ಜಾಸ್ತಿ, ಹೆಣ್ಮಕ್ಳು ಅದಕ್ಕೆ ನೋಡ್ತಾ ಇದ್ರೆ ಎಲ್ಲ ಫೀಮೇಲ್ ಮನೆಯಲ್ಲಿ. ಮೂರು ಹೆಣ್ಮಕ್ಳು, ನಾಯಿಮರಿಗಳು ಕೂಡ 3 ಹೆಣ್ಣು, ಎಲ್ಲರೂ ಹೆಣ್ಣು. ಕೌಸನು ಅಷ್ಟೇ, ಎಲ್ಲಾರು ಲೈಕ್ ಪುಣ್ಯ, ವೇದ, ರಾಧೆ, ಲಕ್ಷ್ಮಿ ಎಲ್ಲ ಹೆಣ್ಮಕ್ಳೆ. ಸರ್ಗೂ ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿ. ಹೌದು ಸರ್, ಹೌದು ಸರ್. ಹೆಣ್ಮಕ್ಳು ಸರ್ ಆಗ್ಲೇ ನೀವು ಬಂದು ಸ್ಕ್ರೀನ್ ಮೇಲೆ ನಿಂತಾಗ ಟಾಪ್ಲೆಸ್ ಶಾರ್ಟ್ಲೆಸ್ ಏನ್ ಸರ್ ಅದೇನ್ ಕಮ್ಮಿನ ಸರ್? ಅದು ಈಗ್ಲೂ ನೀವು ನಿಮ್ ಪರ್ಸನಾಲಿಟಿ ಹಾಗೆ ಕ್ಯಾರಿ ಮಾಡಿದಿರಿ, ಇದೆಲ್ಲೂ ಕೂಡ ಈಗ್ಲೂ ಇದಾರೆ. ಬೇರೆ ಯಾವ್ದೋ ಒಂದು ರೂಟಲ್ಲಿ ಹೋಗ್ತಾ ಇದೆ. ನೋ ಸರ್, ಒಳ್ಳೆ ಕರೆಕ್ಟ್ ರೂಟ್ ಅಲ್ಲ ಇದೆ. ಅಂಡ್ ಅಫ್ಕೋರ್ಸ್ ಅದಕ್ಕೋಸ್ಕರ ನೀವು ಸ್ಕ್ರೀನ್ ಮೇಲೂ ಕೂಡ ಕಾಣಿಸ್ಕೊಂಡಿರೋದು ಸೀತಾಪಯಣದಲ್ಲಿ. ಕರೆಕ್ಟಾ? ಹೆಣ್ಮಕ್ಳು ಹೆಂಗಷ್ಟು ಫ್ಯಾನ್ಸ್ ನನ್ಗಿದ್ದಾರೆ, ಎಲ್ಲರೂ ಬರ್ಬೇಕು ಥಿಯೇಟರ್ಗೆ, ನಾನು ಇದ್ದೀನಿ ಅಂತ. ನಂದನ್ ಮಾತ್ರ ಸಪರೇಟ್ ಆಗಿ ತಕ್ಕೊಂಡಿದೀನಿ ನೋಡಿ. ಹೌದಾ? ಏನ್ ಸರ್ ನಿಮ್ದು ಏನ್ ಸರ್ ಕ್ಯಾಮಿಯೋ ಇದು? ಜಸ್ಟ್ ಅ ಕ್ಯಾಮಿಯೋನಾ ಅಥವಾ ಸ್ಟೋರಿಗೆ ರಿಲೇಟೆಡ್ ಆಗಿ ಬರುವಂತ ಒಂದು ಕ್ಯಾರೆಕ್ಟರ್? ಅಫ್ಕೋರ್ಸ್ ಈ ಪಿಕ್ಚರ್ ನಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಪರ್ಪಸ್. ಓಕೆ, ಸುಮ್ಮನೆ ಒಂದು ಇದು ವೇಸ್ಟ್ ಕ್ಯಾರೆಕ್ಟರ್ ಅನ್ನೋದು ಒಂದು ಚಿಕ್ಕ ಪಾತ್ರನೂ ಇಲ್ಲ ಪಿಕ್ಚರ್ ನಲ್ಲಿ. ಸೊ ನಂದು ಕೂಡ ನನಗೆ ಹೊಸದು ಈ ಪಾತ್ರ ನಾನು ಮಾಡಿರೋದು. ಓಕೆ, ಇದು ಕ್ಯಾಮಿಯೋನೇ, ಬಟ್ ತುಂಬಾ ವಿಭಿನ್ನವಾದ ಒಂದು ಪಾತ್ರ ಇದು. ಓಕೆ, ಸೊ ಅರ್ಜುನ್ ಸರ್ ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರು. ಸೊ ಹಾಗಾಗಿ ಅವ್ರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅವ್ರ ಕ್ಯಾರೆಕ್ಟರ್? ವಾವ್, ಹಿಂಗಿದೆ, ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ಗಿಂತ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಂಗೆ ತುಂಬಾ ಇಂಪ್ರೆಸ್ ಆಗೋದು. ಆಬ್ವಿಯಸ್ಲಿ ಸೋ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ಗೆ. ತುಂಬಾ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನಂತೂ ಮಾನಿಟರ್ ಮುಂದೆ ಹಿಂಗೆ ಕೂತಿರ್ತೀನಿ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಒಂದು ಚಿಕ್ಕ ಮೂವ್ಮೆಂಟ್ಸು, ಗೆಸ್ಚರ್ಸು, ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ನಮ್ಗೆ ಥ್ರಿಲ್ಲು ನೋಡೋಕ್ಕೆ. ಓಕೆ, ಸೊ ಐ ಥಿಂಕ್ ಈ ಸಿನಿಮಾಲಂತೂ ಅವ್ರದ್ದು ಹೈಲೈಟ್. ಅವ್ರು ಒಂದು ಫ್ರೇಮಲ್ಲಿ ಸುಮ್ಮನೆ ಎಂಟ್ರಿ ಬಂದು ಅದ್ರ ಪೋಸ್ಟಲ್ಲಿದೆ ಕೈ, ಅಷ್ಟಕ್ಕೆ ಸಾಕು ವಾವ್ ಅನ್ಸ್ಬಿಡೋದು. ಒಂದು ಆರಾ ಫಾರ್ಮೇಶನ್ ಸರ್ ಬಂದರೆ. ನಿಜ ಸರ್, ನೋ ಡೌಟ್ ಇನ್ ಇಟ್. ಸೊ ಸ್ಕ್ರೀನ್ ಮೇಲೆ ನೀವು ಬಂದಾಗ ಒಂದು ವೈಭವ ಇದೆಯಲ್ಲ, ಅದನ್ನ ತರ್ತೀರಿ ಸ್ಕ್ರೀನಿಗೆ. ಅಫ್ಕೋರ್ಸ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ.